ಹಾಯ್ ಹಲೋ ನಮಸ್ಕಾರ ಸ್ವಾಗತ. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಯಾರೆಲ್ಲ ನೋಡಿದ್ರಿ, ಏನನ್ನಿಸ್ತು? ಯಾರೆಲ್ಲ ನೋಡಿಲ್ವೋ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಪೂರ್ತಿ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಇವತ್ತಿನ ಎಪಿಸೋಡ್ ಬಗ್ಗೆ. ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಕಂಪ್ಲೀಟ್ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಈ ಒಂದು ಚಾನಲಲ್ಲಿ ಸಿಗುತ್ತೆ, ಫಾಲೋ ಮಾಡೋದನ್ನು ಮರಿಬೇಡಿ. ಎಪಿಸೋಡ್ ಏನೆಲ್ಲ ಆಯಿತು ಅಂತ ಕೇಳಿದ್ರೆ, ಇವತ್ತಿನ ಎಪಿಸೋಡ್ ನಿನ್ನೆ ಇಂದ ಶುರು ಮಾಡ್ತೀನಿ. ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಇವತ್ತು ಬೆಳಿಗ್ಗೆ ಏನೇನೆಲ್ಲ ನಡೆಯುತ್ತೆ ಅನ್ನೋದು, ರಂಜಿತ್ ಹಾಗೂ ಸುರೇಶ್ ಅವರು ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಯಮುನಾ ಅವ್ರು ಬರ್ತಾರೆ. ಯಮುನಾ ಅವ್ರು ಬಂದಾಗ ಅವರಿಬ್ಬರು ಹೇಳ್ತಾರೆ, ಆ ಥರ ಮಾತಾಡಬಾರ್ದಾಗಿತ್ತು, ನಿನ್ನೆ ಏನೋ ನರಕದಿಂದ ಇಬ್ಬರು ಬಂದಾಗ, ಕೆಲಸಕ್ಕಂತ ಬಂದಾಗ ನೀವು ಆರ್ಡ್ರ್ ಮಾಡೋ ರೀತಿಯಲ್ಲಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಮಾತಾಡ್ತಾರೆ. ಬಟ್ ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ತಗೊಂಡಂತಹ ಯಮುನಾ ಅವರು ಸೊ ಒಳಗಡೆ ಹೋಗಿ ರೂಲ್ ಬುಕ್ ತೊಗೊಂಬಂದು ಈ ರೀತಿ ಇದೆ, ಈ ರೀತಿ ಮಾಡಿದ್ದೀನಿ, ಅದರಲ್ಲೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ, ಆ್ಯಂಡ್ ನಾನು ಒಬ್ಬಳೇ ಇದ್ದೀನಿ ಅಂತೇಳಿ ಈ ಥರ ಅಟ್ಯಾಕ್ ಮಾಡ್ತಾ ಇದ್ದೀರಾ, ಈ ಥರ ಒಂದಷ್ಟು ಮಾತುಗಳನ್ನ ಆಡ್ತಾರೆ. ಸೊ ಒಂಥರ ಕಿರಿಕಿರಿ ಅಂತ ಅನಿಸ್ತು. ಅದಾದಮೇಲೆ ನೆಕ್ಸ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದರೆ ಅಲ್ಲಿ ಜಗದೀಶ್ ಅವರು ಪಾತ್ರೆ ತೊಳಿತಾ ಇರ್ತಾರೆ. ಅದನ್ನು ಕೂಡ ನೋಡಿ ಸೊ ಅಲ್ಲೇ ಹೇಳ್ತಾರೆ ಜಗದೀಶ್ ಅವರಿಗೆ, ಈ ಕೆಲಸ ನೀವು ಮಾಡಬಾರ್ದಾಗಿತ್ತು, ಯಾಕಂದರೆ ಇದು ನರಕದಿಂದ ಬಂದು ಕೆಲಸ ಮಾಡಬೇಕು, ನರಕದವರು ಬಂದು ಕೆಲಸ ಮಾಡಬೇಕು, ನಾವು ಮಾಡಬಾರ್ದು ಸ್ವರ್ಗದಲ್ಲಿರುವಂಥವ್ರು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಅದನ್ನು ತಗೊಂಡೋಗಿ ಭವ್ಯ ಮಲಗಿರ್ತಾರೆ, ಭವ್ಯ ಅವರು ಕೂಡ ಕಿವಿ ಓದ್ತಾರೆ ಅಂತಲೇ ಹೇಳ್ಬೋದು. ಸೊ ಭವ್ಯ ಅವ್ರಿಗೆ ಹೇಳ್ತಾರೆ, ಭವ್ಯ ಅವರು ಸಹ ಹೊರಗಡೆ ಬಂದು ನೋಡಿ. ಸೊ ಈ ಥರದ್ದು ಒಂದಷ್ಟು ವಿಷಯಗಳು ನಡೆಯುತ್ತೆ. ಸೊ ಅದಾದಮೇಲೆ ನಡೆಯುವಂಥದ್ದು, ನರಕದಿಂದ ಇಬ್ಬರು ಸ್ವರ್ಗಕ್ಕೆ ಬಂದು 1 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ. ಸೊ ಅದರಲ್ಲಿ ಶಿಶಿರ್ ಹಾಗೂ ಅನುಷಾ ಅವ್ರನ್ನ ಕರೀತಾರೆ. ಸೊ ಅವರಿಬ್ಬರು ಸ್ವರ್ಗಕ್ಕೆ ಬಂದು ಏನು ಕೆಲಸ, ಏನು ಪಾತ್ರೆ ತೊಳೆಯುವಂಥದ್ದು ಇರ್ಬೋದು, ಬಟ್ಟೆ ಮಡಚುವಂಥದ್ದು ಇರ್ಬೋದು, ಬೆಡ್ಶೀಟ್ ಮಡಚುವಂಥದ್ದು ಇರ್ಬೋದು, ಕಸ ಗುಡಿಸುವಂಥದ್ದು ಇರ್ಬೋದು, ಈ ಥರದ್ದು ಒಂದಷ್ಟು ಆ್ಯಕ್ಟಿವಿಟಿನ ಮಾಡ್ತಾರೆ, ಕೆಲಸಗಳನ್ನ ಮಾಡ್ತಾರೆ. ಆ್ಯಂಡ್ ಅಚ್ಚುಕಟ್ಟಾಗಿ ಮಾಡ್ತಾರೆ ಕೂಡ, ಯಾಕಂದರೆ ಅಲ್ಲಿ ಸ್ವರ್ಗದಲ್ಲಿರುವಂಥವರು ಅವ್ರನ್ನ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಟಾಸ್ಕ್ ಬರುತ್ತೆ, ಎಲಿಮಿನೇಷನ್ ಟಾಸ್ಕ್. ಸೊ ಈ ಒಂದು ಟಾಸ್ಕ್ ಯಾವ ರೀತಿ ಅಂತ ಅಂದರೆ, ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಒಂದು ಐಸ್ಗಡ್ಡೆ, ಏನು ಮಂಜುಗಡ್ಡೆ ತುಂಬಿದಂತಹ ಒಂದು ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕ್ ಒಳಗಡೆ ಹಗ್ಗ ಒಂದು ಕಂಬಕ್ಕೆ ಸುತ್ತಿರ್ತಾರೆ. ಆ ಹಗ್ಗನ ಬಿಚ್ಚಿ ಹೊರಗಡೆ ಒಂದು ತ್ರಿಶೂಲ ರೀತಿಯಲ್ಲಿ ಇರುವಂತಹ ಒಂದು ಐಟಮ್ನ ಯಾರು ಮೊದಲು ಬಂದು ಹಿಡಿತಾರೋ ಅವರು ಆ ಟಾಸ್ಕ್ನ ಗೆದ್ದಂಗೆ. ಆ್ಯಂಡ್ ಗೆದ್ದವರು ಸ್ವರ್ಗವಾಸಿಗಳಿಗೆ ಒಂದು ಅಧಿಕಾರ ಕೊಡ್ತಾರೆ, ಅಂದರೆ ಅಲ್ಲಿ ಸ್ವರ್ಗದಲ್ಲಿರೋರನ್ನ ಇಬ್ಬರನ್ನ ನಾಮಿನೇಟ್ ಮಾಡುವಂಥ ಅಧಿಕಾರ ಸಿಗುತ್ತೆ. ಸೊ ಅದೇ ರೀತಿ ಮೊದಲು ಬಂದಂತಹ ರಂಜಿತ್ ಹಾಗೂ ಶಿಶಿರ್ ನಡುವೆ ಒಂದು ಗೇಮ್ ನಡೆಯುತ್ತೆ. ಅದರಲ್ಲಿ ರಂಜಿತ್ ಅವರು ಗೆಲ್ತಾರೆ. ಸೊ ರಂಜಿತ್ ಅವರು ಬಂದು ಗೌತಮಿ ಅವರಿಗೆ ಆ ಒಂದು ತ್ರಿಶೂಲನ ಕೊಟ್ಟು ಒಂದು ಅಧಿಕಾರ ಕೊಡ್ತಾರೆ. ಗೌತಮಿ ಅವರು ಯಮುನಾ ಹಾಗೂ ಜಗದೀಶ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ ಅನುಷಾ ಹಾಗೂ ಮೋಕ್ಷಿತ ಅವ್ರ ನಡುವೆ ನಡೆಯುತ್ತೆ. ಸೊ ಅದರಲ್ಲಿ ಮೋಕ್ಷಿತ ಅವರು ಸೋಲ್ತಾರೆ, ಅನುಷ್ ಅವರು ಗೆಲ್ತಾರೆ. ಆ್ಯಂಡ್ ಅನುಷಾ ಅವರು ಮೊದಲು ಹೋಗಿ ಆ ತ್ರಿಶೂಲನ ಹಿಡಿದು ಯಮುನಾ ಅವರಿಗೆ ಆ ಅಧಿಕಾರವನ್ನು ಕೊಡ್ತಾರೆ. ಯಮುನಾ ಅವರು ಗೌತಮಿ ಹಾಗೂ ಉಗ್ರ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಮೂರನೇ ಟಾಸ್ಕ್ ಸುರೇಶ್ ಹಾಗೂ ಮಾನಸ್ ಅವ್ರ ನಡುವೆ ನಡೆಯುತ್ತೆ. ಸೊ ಅದರಲ್ಲಿ ಸುರೇಶ್ ಅವರು ಗೆಲ್ತಾರೆ. ಸುರೇಶ್ ಅವರು ಅಧಿಕಾರವನ್ನು ಧರ್ಮ ಅವರು ಕೊಡ್ತಾರೆ. ಧರ್ಮ ಅವರು ಭವ್ಯಗೌಡ ಹಾಗೂ ಹಂಸ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ರೀಸನ್ಗಳು ಒಂದಷ್ಟು ತಕ್ಕ ಮಟ್ಟಿಗೆ ಇತ್ತು ಅಂತ ಹೇಳ್ಬೋದು, ಯಾಕಂದರೆ ಮೊದಲನೇ ವೀಕು ಅಷ್ಟೊಂದು ರೀಸನ್ಗಳಿರೋದಿಲ್ಲ. ಆ್ಯಂಡ್ ಯಮುನಾ ಅವ್ರು ಯಾವಾಗ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಸೊ ಅಲ್ಲಿ ಒಂದಷ್ಟು ಗಲಾಟೆಗಳು, ಮಾತುಕತೆಗಳು ನಡೆಯುತ್ತೆ ಅಂತ ಹೇಳ್ಬೋದು. ಶಿಶಿರ್ ಹಾಗೂ ಯಮುನಾ ಅವರ ನಡುವೆ ನಡೆಯುತ್ತೆ. ಸೊ ಯಾಕಂದರೆ ಯಮುನಾ ಅವರು ಕೊಟ್ಟಂತಹ ರೀಸನ್ ಯಾವ ರೀತಿ ಇರುತ್ತೆ ಅಂದರೆ, ಗೌತಮಿ ಅವರು ಯಾವಾಗಲೂ ನರಕವಾಸಿಗಳ ಜೊತೆಗೆ ಇರ್ತಾರೆ, ಅವ್ರ ಜೊತೆನೇ ಮಾತಾಡ್ತಾರೆ, ನಮ್ಮ ಜೊತೆ ಜಾಸ್ತಿ ಬೆರೆಯಲ್ಲ ಅನ್ನೋ ಒಂದು ಏನು ರೀಸನ್ ಇರುತ್ತೆ. ಸೊ ಅದನ್ನು ಒಪ್ಕೊಳ್ಳೋದಿಲ್ಲ ಶಿಶಿರ್ ಅವರು. ಸೊ ಯಮುನಾ ಹಾಗೂ ಶಿಶಿರ್ ನಡುವೆ ಮಾತು ನಡೆಯುತ್ತೆ. ಸೊ ಅದಾದಮೇಲೆ ಕೊನೆಗೆ ಸೊ ಇವೆಲ್ಲ ಟಾಸ್ಕ್ಗಳೆಲ್ಲ ಆಗೋಯ್ತು, ಎಲಿಮಿನೇಷನ್ ಯಾರೆಲ್ಲ ಅಂತಲೂ ಗೊತ್ತಾಗೋಯ್ತು. ಇಲ್ಲಿ ಒಂದಷ್ಟು ಇಮಿಟೇಟ್ ಮಾಡುವಂತಹ ಫನ್ನಿ ಸನ್ನಿವೇಶಗಳು ನಡೆಯುತ್ತೆ. ಉಗ್ರ ಮಂಜು ಅವರು ಸೊ ಏನು ಯಮುನಾ ಅವ್ರು ಯಾವ ರೀತಿ ನಡ್ಕೊಳ್ತಾರೆ, ಜಗದೀಶ್ ಅವ್ರು ಯಾವ ರೀತಿ ನಡ್ಕೊಳ್ತಾರೆ, ಗೌತಮಿ ಅವ್ರು ಯಾವ ರೀತಿ, ಭವ್ಯ, ಸೊ ಐಶ್ವರ್ಯ ಅವ್ರು ಯಾವ ರೀತಿ ನಡ್ಕೊಳ್ತಾರೆ, ಅಂದರೆ ಅವ್ರನ್ನ ಇಮಿಟೇಟ್ ಮಾಡಿ ಒಂದಷ್ಟು ನಗು ಬರೆಸ್ತಾರೆ. ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೋಗೋದಕ್ಕೆ ಈ ವಾರ ನಾಮಿನೇಟ್ ಆಗಿರುವಂಥವರು ಸ್ವರ್ಗದಿಂದ ನಾಮಿನೇಟ್ ಆಗಿರುವಂತಹವರು ಭವ್ಯ, ಯಮುನಾ, ಗೌತಮಿ, ಜಗದೀಶ್, ಉಗ್ರ ಮಂಜು ಅವರು ನಾಮಿನೇಟ್ ಆಗಿರ್ತಾರೆ. ಆ್ಯಂಡ್ ಅದೇ ರೀತಿ
ಯಾರೆಲ್ಲ ಸೋತಿದ್ದಾರೆ, ನರಕ ಏನು ಟಾಸ್ಕ್ ಕೊಟ್ಟಿದ್ರು, ಗೇಮ್ ಕೊಟ್ಟಿದ್ರು, ಅದರಲ್ಲಿ ಯಾರೆಲ್ಲ ಸೋತಿದ್ದಾರೆ ಅವರೆಲ್ಲ ನೇರವಾಗಿ ನಾಮಿನೇಟ್ ಆಗಿರ್ತಾರೆ. ಚೈತ್ರ ಕುಂದಾಪುರ ಅವರು ಆಲ್ರೆಡಿ ನಾಮಿನೇಟ್ ಆಗಿದ್ದರು. ಇದರಲ್ಲಿ ಸೋತಿರುವಂಥವರು ಶಿಶಿರ್, ಮಾನಸ, ಮೋಕ್ಷಿತ್ ಅವರು ಸೋತಿರ್ತಾರೆ. ಸೊ ಇವರಿಷ್ಟು ಜನ ಇವತ್ತಿನ ಈ ವಾರದ ನಾಮಿನೇಷನ್ಗೆ ಸೆಲೆಕ್ಟ್ ಆಗಿರ್ತಾರೆ. ಇದಿಷ್ಟು ಇವತ್ತಿನ ಎಪಿಸೋಡಲ್ಲಿ. ಸೊ ನಿಮ್ಗೇನು ಅನ್ನಿಸ್ತು? ಯಾರು ನಿಮ್ಮ ಫೇವ್ರೇಟ್, ಯಾರು ಚೆನ್ನಾಗಿ ಆಡೋದು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಸಿಗೋಣ ನಾಳಿನ ಎಪಿಸೋಡ್ ಬಗ್ಗೆ. ಬಾಯ್ ಬಾಯ್.